ಬಾಯ್ಕಾಟ್ ಅಥವಾ ಬಂಡಾಯದ ಮಧ್ಯೆ ಭಾರತ ಪಾಕಿಸ್ತಾನದವರು ನಿನ್ನೆ ಮ್ಯಾಚನ್ನು ಆಡಿದ್ರು. ಇಂಡಿಯಾ ಗೆಲ್ತಂತೆ. ನಾನು ನೋಡೂ ಇಲ್ಲ, ನನಗೆ ಗೊತ್ತಿಲ್ಲ, ಅದಕ್ಕೆ ಹೇಳಿದ್ದು ನಾನು ಗೆಲ್ತಂತೆ ಹೇಳಿದ್ರಿ. ಈ ಮ್ಯಾಚ್ನ ನಾನು ಇಲ್ಲ, ಟಾಸ್ ನಂತರ ದಿನ ಆಯ್ತಂತೆ. ಆಮೇಲೆ ಮ್ಯಾಚ್ ಮುಗಿದ ಮೇಲೆ ಅವ್ರು ಯಾರೋ ಇಂಡಿಯಾದೊಬ್ಬರು ಕ್ಯಾಪ್ಟನ್ ಇದ್ದಾರಂತೆ, ಅವರು ಶೇಕ್ ಹ್ಯಾಂಡನ್ನು ಮಾಡಲಿಲ್ವಂತೆ ಪಾಕಿಸ್ತಾನದ ಕ್ಯಾಪ್ಟನ್ಗೆ, ಮುಖ ಕೊಟ್ಟು ಮಾತಾಡಲಿಲ್ವಂತೆ. ನೇರ ಡ್ರೆಸ್ಸಿಂಗ್ ರೂಮ್ಗೆ ಹೋದ್ರು. ನಾಚಿಕೆ ಇಲ್ಲದವರು ಸೃಷ್ಟಿ ಮಾಡಿರುವಂತಹ ನಾಟಕ ಇದು. ಕಚಡಗಳು. ಅದು ಈಗ ದೊಡ್ಡ ವಿಚಾರ ಅಂತೆ ಚರ್ಚೆಗೆ. ಕೈಕುಲುಕ್ಲಿಲ್ವಂತೆ, ಹೆಂಗೆ ನಮ್ಮವರು ಅವಮಾನ ಆಗ್ಬಿಡ್ತಂತೆ. ಹೂ ಮರ್ಯಾದೆ ಮುಂದೆ ಬಂದರೆ ತಪ 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 ಅಂತ ಬಾಡಿಲಿರೋ ಅಷ್ಟು ಎಂಜಲು ಉಗಿಬೇಕು ಮುಖಕ್ಕೆ. ಕಚಡಗಳನ್ನು ತಗೊಂಬಂತು. ಫಸ್ಟ್ ಆಫ್ ಆಲ್ ಯಾವುದೋ ಒಂದು ಎಕ್ಸ್ ಫಂಕ್ಷನ್ಗೆ ನಾನು ಹೋಗಲೇಬಾರ್ದಾಗಿತ್ತು, ನಾನು ಹೋಗ್ಬಿಡ್ತೀನಿ. ಆಮೇಲೆ ಆಚೆ ಬಂದು ಹೇಳ್ತೀನಿ, ಹೆಂಗೆ ಅಲ್ಲೋಗ್ಬಿಟ್ಟು ಕಾಫಿ ಕುಡಿಲಿಲ್ಲ ನಾನು, ಗೊತ್ತಾ, ಹಂಗೆ ಬಂದಿದ್ದೀನಿ ಅಣ್ಣ, ಹೋಗಿದ್ಯಾ ಹೆಂಗೆ ಅಂತ. ಹೋಗಿದ್ದೇನಕ್ಕೆ, ಮಣ್ಣು ತಿನ್ನೋಕ್ಕೆ ಹೋದೇನೋ ಕಚಡ ಅಂತ ಯಾರು ಕೇಳೋದೇ ಇಲ್ಲ ಅವನನ್ನು. ಅವ್ನು ಕಾಫಿ ಕುಡಿಲಿಲ್ವಂತೆ ಅಂತ ಓಡಾಡ್ತಿರ್ತಾರೆ. ಇದು ಹಾಗೇನೆ ಡ್ರಾಮಾ. ಇವನು ಕೈ ಕೂಲಕ್ಲಿಲ್ವಂತೆ ಯಾವೊಂದೋ, ಅದು ದೊಡ್ಡ ಸುದ್ದಿ ಅಂತೆ, ದೇಶ ಪ್ರೇಮ ಅಂತೆ. BJP, ಗೌರ್ಮೆಂಟ್ ಆಫ್ ಇಂಡಿಯಾ, BCCI ನಿಮ್ಗೆ ಯಾವ ಹಕ್ಕು ಇಲ್ಲ ನಾವು ಹೇಗಿರಬೇಕು ಅನ್ನೋದನ್ನು ಹೇಳೋಕ್ಕಿನ್ನು ಮುಂದೆ. ನಮ್ಮಿಷ್ಟ ಬಂದಂಗೆ ಇರ್ತೀವಿ. ನೀವು ದೇಶ ಪ್ರೇಮ, ಸಂಸ್ಕೃತಿ ಅಥವಾ ಅದೇನೋ ವಿದೇಶಿ ವಸ್ತುಗಳು ಅದೇ ಕೂತ್ಗಳಾಯ, ನೀನು ನನ್ನ ಇಷ್ಟ ಬಂದಂಗೆ ನಾನು ತೊಗೋತೀನಿ, ನಾನು ದುಡಿತೀನಿ, ನಾನು ತೊಗೋತೀನಿ, ನೀನೇ ಅವನು ಕೇಳೋಕ್ಕೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಅಂತಲೇ ಹೇಳೋದು. ನಾನಂತೂ ಅದೇ ಪಾಲನೆ, ನನ್ನ ಇಷ್ಟ, ನೀನು ಯಾವನು ಹೇಳಕ್ಕೆ ಅಂತ ಕೇಳ್ತೀನಿ. ದೇಶದ ವಿಚಾರ ಬಂದಾಗ ಮಾತುಕತೆನೂ ಇಲ್ಲ ಅಂದಿದ್ರು, ಈಗ ನೋಡಿದ್ರೆ ಆಟ ಆಡ್ಬಿಡ್ತಾರೆ. ನಮ್ಮ ಸಂಸ್ಕೃತಿಗೆ ಧಕ್ಕೆ ಬಂದುಬಿಟ್ರೆ ನಾವು ಕೋರ್ಟ್ಗೆ ಹೋಗ್ಬಾರ್ದಾ, ಪ್ರಶ್ನೆ ಮಾಡಬಾರ್ದಾ? ಪ್ರತಾಪ ಸಿಂಹ ನಮಗೆ ಮಾನ ಮರ್ಯಾದೆ ಹೋದರೆ ಸಿಂಧೂರ ಅಂತ ಹೆಸರಿಟ್ಕೊಂಡು ಮಾಡಿಬಿಟ್ಟು ದೇಶಕ್ಕೆಲ್ಲ ಬುರುಡೆ ಬಿಟ್ಕೊಂಡು ತಿರುಗಿದ BJPಗೆ ಈ ಮ್ಯಾಚ್ ಆಡಬಾರ್ದು ಅಂತ ಹೊಳಿಲಿಲ್ವಾ? ಗೊತ್ತಾಗ್ಲಿಲ್ವಾ? ಕ್ರೀಡೆ ಆಗಿ ಆಡಿಸಿದ್ರೆ ಅದನ್ನು ಟಿವಿಗೆ ತಂದುಬಿಟ್ಟು ಜನನ್ನೆಲ್ಲ ಬೆಟ್ಟಿಂಗ್ ಕಟ್ಬಿಟ್ಟು ಸಾಯಿರಿ ಅಂತ ಹಾಳು ಮಾಡೋಕ್ಕೆ ಜಾಗ ಮಾಡಲಿಲ್ವಾ? ಪ್ರತಾಪ ಸಿಂಹ ಹೀರೋ. ಉತ್ತರ ಕೊಡ್ರಿ BJPಯವರು. ಒಬ್ಬ ಇಲ್ಲ, ಪುಕ್ಕಲ್ರು, ಗುಳ್ಳೆನರಿಗಳು, ನಾಚಿಗೆಟ್ಟವರು. ಸಿಂಧೂರು ಮಾತಾಡಿದ್ರೆ ಬಾಂಬಿಸ್ಕೊಂಡು ಕುತ್ಕೊಳ್ಬೇಕು ಇನ್ಮೇಲೆ BJPಯವ್ರನ್ನ. ನೀನೇ ಅವನು ಮಾತಾಡೋಕ್ಕೆ ಸಿಂಧೂರನ? ಆರ್ಮಿಯವ್ರು ಮಾತಾಡ್ತಾರೆ, ಬಾಂಬಿಸ್ಕೊಂಡು ಕುತ್ಕೊಳ್ಬೇಕು. ಆರ್ಮಿಯವ್ರು ಮಾತಾಡಲಿ, ನಾವು ಆರ್ಮಿಯವ್ರು ಮಾತಾಡಿದ್ದು ಕೇಳಿಸ್ಕೊತೀವಿ. ನೀನೇನು ಮಾತಾಡೋದು? ಆಟನೂ ಆಡಿ ಸೇನೆ ಜೊತೆ ನಿಲ್ತೀವಿ ಅಂತಾರೆ ಸರ್. ಬುರುಡೆಗಳು, ಡ್ರಾಮಾ ಮಾಸ್ಟರ್ಗಳು, ಕಚಡಗಳು. ಮತ್ತೆ ಇಷ್ಟ ಇರಲಿಲ್ವಂತೆ ಸುರೇಶ್ ರೈನಾ ಹೇಳೋದು, ನಮಗೆ ಈ ಡ್ರಾಮಾ ಎಲ್ಲ ಬಿಟ್ಬಿಟ್ಟು ಯಾರಿಗೆ ಬರೋದು? ಶಿವಸೇನೆಯವ್ರು ಹೇಳಿರೋದೇ ಸರಿ. ಇದು ಇನ್ನೊಂದು ಡ್ರಾಮಾ, ಪ್ರಹಸನ. 100% ಕರೆಕ್ಟ್ ಅವರು, ಅನುಮಾನನೇ ಇಲ್ಲ. ಮಲ್ಟಿಲ್ಯಾಟ್ರಲ್ ಅದೇನೋ ಮ್ಯಾಚು, ಅದೇನೋ ಇನ್ನೊಂದು ದೇಶದಲ್ಲಿ ಆಡಿಸ್ಬೇಕು. ಒಲಿಂಪಿಕ್ ಚಾರ್ಟರ್ನ ಆನರ್ ಮಾಡಬೇಕಿತ್ತಂತೆ ಇವರು. ಈ ಬುರುಡೆಗಳು ಹೇಳಿದ್ದನ್ನು ಬಂದು ನಾವು ಕೇಳಬೇಕಂತೆ. ಇನ್ಮೇಲೆ ಬಂದು ಹೇಳಿ, ಇನ್ನು ಮೇಲೆ ಪ್ರೈಮ್ ಮಿನಿಸ್ಟರ್ ಆದಿಯಾಗಿ ದೇಶಿ ಪದಾರ್ಥ ಯಾಕ್ರಿ ತಗೋಬೇಕು? ನನ್ನ ಇಷ್ಟ ಬಂದಿದ್ದು ತಗೋತೀನಿ, ನೀ ಯಾರು ಹೇಳಕ್ಕೆ ನನಗೆ ಅಂತ ಕೇಳ್ತೀನಿ. ನೀವು ಯಾರ್ರಿ? ಸ್ಲೋಗನ್ಗಳನ್ನ ಕೊಟ್ಬಿಟ್ಟು ಬರ್ರಿ ಸ್ಲೋಗನ್ ಮಾಸ್ಟರ್ಗಳು ಆಡಿಸಿದ್ದಂತಂದು ಇದಕ್ಕೂ ಬಿಟ್ಟು ಪ್ರಸಾರದಲ್ಲಿ ಅದರಲ್ಲೇ ಕಾಸಿತ್ತಲ್ಲ, ಕಾಸು ಮಾಡಬೇಕಿತ್ತಲ್ಲ ಅರ್ಜೆಂಟಾಗಿ. ಅದು ಲಾಸ್ ಆಗಬಾರ್ದು. ಇದು ಅದ್ಯಾವುದೋ ಫೈನಾನ್ಷಿಯಲ್ ಆರ್ಗನೈಸೇಷನ್, ಅವ್ರಿಗೆ ಲೋನ್ ಕೊಡಬೇಡಿ. ಇಂಡಿಯಾ ಪಾಕಿಸ್ತಾನದಲ್ಲಿ ಅವ್ರಿಗೆ ಲೋನ್ ಕೊಡು. IMF ಟೆರರ್ಗೆ ಹೋಗ್ಬಿಡುತ್ತೆ, ಲೋನ್ ಕೊಡಬೇಡಿ. ನಾಮ ಅಂದರೆ ಏನು ಜೋಬಲೆಲ್ಲ ಇಟ್ಕೊಂಡಿರ್ತೀರೇನೋ ಅಂಟ್ಸಕ್ಕೆ ನನ್ನಂಥವ್ನಿಗೆ. ನಾನು ಪಕ್ಕದಲ್ಲಿ ಹಸಿಯಾಗಿರೋ ಖರ್ಚಿ ಇಟ್ಕೊಂಡಿರ್ತೀನಿ, ಹಂಗಂಗೆ ಒರೆಸ್ಬಿಡ್ತೀವಿ ಬಕರಾಗಳ. ಆಮೇಲೆ ಅದಕ್ಕೆಲ್ಲ ಏನು ಡ್ರಾಮಾ. ಆ ಸಿಂಧೂರ ಆದಾಗ ಆ ಸಲ ಕೊಡ್ಕೊಡ್ದವ್ರಿಗೆ FATF ಗ್ರೇ ಲಿಸ್ಟ್, ಒಂದು ಹನಿ ನೀರು ಇಲ್ಲ. ಈಗ ಈ ಮ್ಯಾಚ್ ಆಡಿದ್ರಿಂದ ಅವ್ರು ಕಾಸು ಮಾಡ್ಕೊಂಡ್ರಲ್ಲ, ಏನು ನೀವೆಲ್ಲ ಓಡೋಗಿ ಎತ್ಕೊಂಬಂದ್ಬಿಡ್ತೀರಾ ಬ್ಯಾಗಲ್ಲಿ BJPಯವರು? ಒಬ್ಬ ಮಿನಿಸ್ಟ್ರು
ಮಾತಾಡೋಕ್ಕೆ ರೆಡಿ ಇಲ್ಲ ನೋಡಿ ವಿಷಯ, ನನಗೇನು ಗೊತ್ತೇ ಇಲ್ಲ ಅನ್ನೋ ಟೈಪ್ ಓಡಾಡ್ತಿರ್ತಾನೆ. ಯಾರಿಗೂ ಬೇಕಾಗಿಲ್ಲ ಡೋಂಗಿಗಳು. ಎಸ್,